ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಟೊಮೆಟೊ ಯೂಸ್ ಮಾಡಿಕೊಂಡು ಹೇಗೆ ಒಂದು ಓಮ್ ಮೇಡ್ ಫೇಶಿಯಲ್ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಫೇಶಿಯಲ್ದು ಬೆನಿಫಿಟ್ ಏನಂದರೆ, ಯಾರಿಗೆಲ್ಲ ಪಿಗ್ಮೆಂಟೇಷನ್ ಇದೆ, ಡಾರ್ಕ್ ಸ್ಪಾಟ್ಸ್ ಇದೆ, ಮತ್ತು ಮುಖದಲ್ಲಿ ತುಂಬ ಕಪ್ಪಾಗಿದೆ, ಸನ್ನಿಗೆ ತುಂಬ ಎಕ್ಸ್ಪೋಸ್ ಆಗಿ ಯಾರಿಗೆಲ್ಲ ಮುಖ ಎಲ್ಲ ತುಂಬ ಕಪ್ಪಗಾಗಿದೆ, ತುಂಬ ಟ್ಯಾನ್ ಆಗಿದೆ, ಅನ್ಇವನ್ ಸ್ಕಿನ್ ಟೋನ್ ಆಗಿದೆ, ಅವರೆಲ್ಲ ಈ ರೆಮಿಡಿನ ಯೂಸ್ ಮಾಡ್ಬೋದು. ಇದನ್ನು ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ಒಂದು ಟೊಮೆಟೊ ತೊಗೊಂಡು ಅದನ್ನು ಅರ್ಧ ಕಟ್ ಮಾಡಿಕೊಂಡು ನಾನಿಲ್ಲಿ ಅರ್ಧ ಟೊಮೆಟೊನ ಯೂಸ್ ಮಾಡ್ತಾಯಿದ್ದೀನಿ. ಆದಷ್ಟು ತುಂಬ ಹಣ್ಣಾಗಿರೋ ಟೊಮೆಟೊನ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಇದನ್ನು ನೀವು ವಾರದಲ್ಲಿ 2-3 ಸತಿ ಮಾಡ್ಕೊಳ್ತಾ ಬಂದರೆ ಆಲ್ಮೋಸ್ಟ್ ನಿಮಗೆ 15ರಿಂದ ಅಥವಾ 1 ವಾರದಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. 1 ವಾರದಿಂದಲೇ ನೀವು ಡಿಫ್ರೆನ್ಸ್ನ ನೋಡ್ಬೋದು. ಆಲ್ಮೋಸ್ಟ್ 15 ದಿನದಲ್ಲಿ ನಿಮ್ಮೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ನಿಮಗೆ ದೂರ ಆಗಿರುತ್ತೆ. ಇವಾಗ ನಾನು ಇದಕ್ಕೆ ಟೊಮೆಟೊಗೆ 1 ಸ್ಪೂನಷ್ಟು ಶುಗರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಶುಗರ್ನ ಹಾಕ್ಕೊಳ್ಳೋದ್ರಿಂದ ಅದು ಒಳ್ಳೆ ಸ್ಕ್ರಬ್ ಆಗಿ ವರ್ಕ್ ಆಗುತ್ತೆ, ಮತ್ತು ಅದು ಟ್ಯಾನ್ ರಿಮೂವ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಟೊಮೆಟೊದಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಅದು ಕೂಡ ಅಷ್ಟೇ ನಮ್ಮ ಸ್ಕಿನ್ನ ಲೈಟನ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ರೆಮಿಡಿನ ನಾನು ತುಂಬ ವರ್ಷದಿಂದ ಮಾಡ್ತಾಯಿದ್ದೀನಿ. ಸೊ ನನಗೆ ಇದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಸೊ ನಿಮಗೆ ಪಾರ್ಲರ್ನಲ್ಲಿ ಹೋಗಿ ಹೇಗೆ ಫೇಶಿಯಲ್ ಮಾಡ್ಕೊಂಡು ಬಂದಾಗ ರಿಸಲ್ಟ್ ಇರುತ್ತೆ, ಗ್ಲೋ ಇರುತ್ತೆ, ಅದೇ ರೀತಿ ಕೊಡುತ್ತೆ ಇದು. ಮತ್ತು ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ₹1 ಖರ್ಚು ಕೂಡ ಇರೋದಿಲ್ಲ. ಅಷ್ಟು ಕಮ್ಮಿನಲ್ಲಿ ನೀವು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು. ಇವಾಗ ನಾನು ಇದಕ್ಕೆ ಸ್ವಲ್ಪ ಕಾಫಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಕಾಫಿ ಪೌಡರು ಕೂಡ ಅಷ್ಟೇ, ನೀವು ಫಿಲ್ಟರ್ ಕಾಫಿ ಪೌಡರ್ನ ಯೂಸ್ ಮಾಡಿ, ಯಾಕೆಂದರೆ ಅದು ಸ್ವಲ್ಪ ತರಿಯಾಗಿರುತ್ತೆ. ಸೊ ಅದರಿಂದ ಇದು ನಮಗೆ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ, ಡೆಡ್ ಸ್ಕಿನ್ಸ್ನ ರಿಮೂವ್ ಮಾಡೋದಕ್ಕೆ ಇದು ನಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇದು ನಿಮಗೆ ಯಾವುದಾದ್ರೂ ಒಂದು ಫಂಕ್ಷನ್ ಇದ್ದರೆ ಈವನ್ ಇಮಿಡಿಯೇಟ್ ಕೂಡ ನೀವು ಮಾಡ್ಕೊಳ್ಬೋದು. ಇಮಿಡಿಯೇಟ್ ಗ್ಲೋ ಕೂಡ ಕೊಡುತ್ತೆ. ಇವಾಗ ಈವ್ನಿಂಗ್ ಏನಾದರೂ ಫಂಕ್ಷನ್ ಇದೆ ಅಂದರೆ ನೀವು ಮಾರ್ನಿಂಗ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಗ್ಲೋ ಕೊಡುತ್ತೆ. ಸೊ ನೋಡಿ, ಈ ರೀತಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಕಾಫಿ ಪೌಡರ್ ಮತ್ತು ಶುಗರ್ನ ಟೊಮೆಟೊ ಮೇಲೆ. ಇವಾಗ ನಾನು ಇದನ್ನು ಹೇಗೆ ಯೂಸ್ ಮಾಡೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ರಿಸಲ್ಟ್ ಕೂಡ ತೋರಿಸ್ತೀನಿ ನಿಮಗೆ ಲೈವ್ ಆಗಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ನೀವು ಯಾವುದೇ ಫೇಶಿಯಲ್ ಅಥವಾ ಯಾವುದೇ ಹೋಮ್ ರೆಮಿಡಿನ ಟ್ರೈ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಹಾಗೆ ಮುಖದಲ್ಲಿ ಯಾವುದೇ ರೀತಿಯಾದ ಮೇಕಪ್ ಇಲ್ಲದೆ ಇರೋ ಹಾಗೆ ಚೆಕ್ ಮಾಡ್ಕೊಳ್ಳಿ. ಮುಖನ ನೀಟಾಗಿ ವಾಶ್ ಮಾಡಿಕೊಂಡು ನಂತರ ಶುರು ಮಾಡಿ. ನೋಡಿ, ಈ ರೀತಿ ನಾವು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಆದಷ್ಟು ಒಂದು ಪ್ಲೇಟ್ನ ಇಟ್ಕೊಂಡು ನೀವು ಸ್ಕ್ರಬ್ ಮಾಡ್ಕೊಳ್ಳಿ, ಅಥವಾ ಒಂದು ನ್ಯೂಸ್ ಪೇಪರ್ ಏನಾದರೂ, ಏಕೆಂದರೆ ಅದರಲ್ಲಿ ತುಂಬ ನೀರು ಬರ್ತಾ ಇರುತ್ತೆ. ಟೊಮೆಟೊದಲ್ಲಿರುವಂಥ ಜ್ಯೂಸ್ ತುಂಬ ಬರುತ್ತೆ. ಅದರಿಂದ ನಾವು ಈ ರೀತಿ ಒಂದು ಪೇಪರ್ ಅಥವಾ ಒಂದು ಪ್ಲೇಟ್ನ ಇಟ್ಕೊಂಡು ಈ ರೀತಿ ಸ್ಕ್ರಬ್ ಮಾಡ್ಕೊಳ್ಬೇಕು. ಆಲ್ಮೋಸ್ಟ್ ನಮ್ಮ ಎಲ್ಲ ಫೇಸಿಗೂ ಈ ರೀತಿ ನಾವು ಇದನ್ನು ಸ್ಕ್ರಬ್ ಮಾಡ್ಕೋಬೇಕು. ಇದನ್ನು ನಾವು 2-3 ನಿಮಿಷ ಈ ರೀತಿ ಸ್ಕ್ರಬ್ ಮಾಡ್ಕೋಬೇಕು ಮುಖಕ್ಕೆ. ಇವನ್ ಡಾರ್ಕ್ ಸರ್ಕಲ್ಸ್ಗೂ ಇದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಮೌತ್ ಸುತ್ತ ತುಂಬ ಕಪ್ಪಗಾಗಿರುತ್ತೆ, ಮೂಗಿಂದ ಕೆಳಗಡೆಯಿಂದ ಮುಖದ್ದು ಅಂದರೆ ಮೌತ್ ಸುತ್ತ, ತುಟಿಯಿಂದ ಮತ್ತು ಮೂಗಿಂದ ಕೆಳಗಡೆ ಎಲ್ಲ ತುಂಬ ಕಪ್ಪಾಗಿರುತ್ತೆ, ಅವರು ಇದನ್ನು ಕೂಡ ಟ್ರೈ ಮಾಡ್ಬೋದು. ಈಗ ನಾನೀಗ ಆಲ್ರೆಡಿ ಹೇಳಿರೋದು, ವಾರದಲ್ಲಿ 3 ದಿನ ಮಾಡ್ಕೊಳ್ತಾ ಬಂದರೆ ನಮಗೆ ಆಲ್ಮೋಸ್ಟ್ 1 ವಾರದಿಂದನೇ ರಿಸಲ್ಟ್ ಸಿಗುತ್ತೆ. 15 ಡೇಸ್ ನಾವು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನಮಗೆ ಕಂಪ್ಲೀಟ್ ಸೊಲ್ಯೂಷನ್ನೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಫೇಸಲ್ಲಿರುವಂಥ ಟ್ಯಾನ್ ಆಗಿರೋದಾಗಿರ್ಬೋದು, ಅನ್ಇವನ್ ಸ್ಕಿನ್ ಟೋನ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಎಲ್ಲ ಆಲ್ಮೋಸ್ಟ್ ನಮಗೆ ಕ್ಲಿಯರ್ ಆಗುತ್ತೆ. ಮತ್ತು ಸ್ಕಿನ್ ಕೂಡ ತುಂಬ ಗ್ಲೋಯಿಂಗ್ ಆಗಿ ಬರುತ್ತೆ. ನೋಡಿ, ಈ ರೀತಿ ನಾವು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಈ ರೀತಿ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗುತ್ತೆ, ಮತ್ತು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕೂಡ ಹೋಗುತ್ತೆ ಇದರಿಂದ. ಇದು ಸ್ಕ್ರಬ್ ರೀತಿನೂ ವರ್ಕ್ ಆಗುತ್ತೆ ಮತ್ತು ಪ್ಯಾಕ್ ರೀತಿನೂ ವರ್ಕ್ ಆಗುತ್ತೆ. ನೋಡಿ, ರೀತಿ ನಾವು ನೀಟಾಗಿ ಎಲ್ಲದನ್ನು ಸ್ಕ್ರಬ್ ಮಾಡ್ಕೋಬೇಕು. ಸೊ ಇವಾಗ ಇದು ಆಲ್ಮೋಸ್ಟ್ ಈ ರೀತಿ ಸ್ಕ್ವೀಸ್ ಮಾಡಿಕೊಂಡು ನಾವು ಸ್ಕ್ರಬ್ ಮಾಡ್ಕೋಬೇಕು. ಈ ರೀತಿ ಸ್ಕ್ವೀಸ್ ಮಾಡ್ಕೊಳ್ತಾ ನಾವು ಸ್ಕ್ರಬ್ ಮಾಡ್ಕೋಬೇಕು. ಈ ರೀತಿ ನಾವು ಸ್ಕ್ವೀಸ್ ಮಾಡ್ಕೊಳ್ತಾ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು ಆಲ್ ಓವರ್ ದ ಫೇಸ್. ಇವನ್ ಬೇಕಿದ್ರೆ ನೀವು ನೆಕ್ಕಿಗೆ ಕೂಡ ಮಾಡ್ಕೊಳ್ಬೋದು. ಸೊ ಇವಾಗ ಆಲ್ಮೋಸ್ಟ್ ನಾನು ಇದನ್ನು ಈ ರೀತಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ನಾನು ಹಾಗೆ
ಒಂದು 3 to 4 ಮಿನಿಟ್ಸ್ ಡ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ. ಈ ರೀತಿ ನಾವು ಅದನ್ನು 3 to 4 ಮಿನಿಟ್ಸ್ ಡ್ರೈ ಆಗೋದಕ್ಕೆ ಬಿಡೋದ್ರಿಂದ ಅದು ಸ್ವಲ್ಪ ನಮಗೆ ಒಂದು ಫೇಸ್ ಪ್ಯಾಕ್ ರೀತಿ ಫಾರ್ಮ್ ಆಗುತ್ತೆ. ಆಮೇಲೆ ನಾವು ಈ ರೀತಿ ಕೈಯಲ್ಲಿ ಈ ರೀತಿ ಸ್ಕ್ರಬ್ ಮಾಡ್ಕೋಬೇಕು. ಸೊ ನಾವು ಆ ರೀತಿ ನೀಟಾಗಿ ಟೊಮೆಟೊದಲ್ಲಿ ಸ್ಕ್ರಬ್ ಮಾಡ್ಕೊಂಡು ನಂತರ ಒಂದು 2 ರಿಂದ 3 ನಿಮಿಷ ನಾವು ಬಿಟ್ಟರೆ ಅದು ಆಲ್ಮೋಸ್ಟ್ ಚೆನ್ನಾಗಿ ಡ್ರೈ ಆಗುತ್ತೆ. ಟೊಮೆಟೊದು ಜ್ಯೂಸ್ನೆಲ್ಲ ಸ್ಕಿನ್ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಸ್ವಲ್ಪ ಡ್ರೈ ಆಗಿರುತ್ತೆ. ಆವಾಗ ನಾವು ಈ ರೀತಿ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು ಕೈಯಲ್ಲಿ. ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ಮೆಥಡಲ್ಲಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಫೇಶಿಯಲ್ನ ತುಂಬ ಗ್ಲೋ ಬರುತ್ತೆ. ನಾವು ಟೊಮೆಟೊದಲ್ಲಿ ಸ್ಕ್ರಬ್ ಮಾಡಿದ ನಂತರ 2 ರಿಂದ 3 ನಿಮಿಷ ಬಿಟ್ಟು ಈ ರೀತಿ ನಾವು ಅದು ಸ್ವಲ್ಪ ಡ್ರೈ ಆದಮೇಲೆ ಕೈಯಲ್ಲಿ ಈ ರೀತಿ ಸ್ಕ್ರಬ್ ಮಾಡ್ಕೋಬೇಕು. ಸೊ ಇವಾಗ ಅದು ನಾನು ಆಲ್ಮೋಸ್ಟ್ ಎಲ್ಲ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ನಂತರ ನಾನು ಇದನ್ನು ವಾಶ್ ಮಾಡ್ಕೊಂಡು ಬಂದು ನಿಮಗೆ ರಿಸಲ್ಟ್ನ ತೋರಿಸ್ತೀನಿ. ನೋಡಿ, ನಾನು ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ಬೋದು ನೀವು ಎಷ್ಟೊಂದು ಗ್ಲೋ ಬಂದಿರುತ್ತೆ ಅಂಥೇಳಿ. ಅದು ನಮಗೆ 1 hour 2 hour ಆದಮೇಲೆ ತುಂಬ ಗ್ಲೋ ಬರ್ತಾ ಶುರುವಾಗುತ್ತೆ. ಮತ್ತು ಇದು ನಮಗೊಂದು ರಿಫ್ರೆಶ್ ಅಂತ ಅನಿಸುತ್ತೆ. ಇವಾಗ ತುಂಬ ಬಿಸಿಲಿರೋದ್ರಿಂದ ನಾವು ಈ ರೆಮಿಡಿನ ಟ್ರೈ ಮಾಡೋದ್ರಿಂದ ಮನೆಯಲ್ಲಿ ಇದು ನಮಗೆ ತುಂಬ ಒಳ್ಳೆ ಗ್ಲೋ ಕೊಡುತ್ತೆ. ಮತ್ತು ಸನ್ ಟ್ಯಾನ್ ಏನು ಆಗಿದೆ ಅದೆಲ್ಲ ಆಲ್ಮೋಸ್ಟ್ ನೀಟಾಗಿ ರಿಮೂವ್ ಆಗುತ್ತೆ. ನೋಡ್ಬೋದು ನೀವು ಎಷ್ಟು ಗ್ಲೋ ಬಂದಿದೆ ಅಂತ ಹೇಳಿ. ಸೊ ನೀವು ಈ ರೆಮಿಡಿನ ಟ್ರೈ ಮಾಡಿ ಒಂದ್ಸಲಿ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.